ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಜಿಮ್ಸೀನಾ ಹಾಗೆ ಪಿಂಕಿಯ ಮದುವೆ ಆಗ್ತದೆ. ಹಾಗಿದ್ರೆ ಕೊನೆಗೂ ಕೂಡ ಪಿಂಕಿ ಜಿಮ್ಸೀನನ್ನ ಮದುವೆ ಆಗಿ ಮನೆಗೆ ಬಂದೇ ಬಿಟ್ಲ, ಗುಂಡುಗೆ ಶಾಕ್ ಕೊಟ್ಟೇ ಬಿಟ್ಲ. ಆತ ಕಡೆ ಶಿವಣ್ಣ ಹಾಗೆ ವೀರಭದ್ರನ ಆ ಒಂದು ಎಲೆಕ್ಷನ್ನ ಸಮರದಲ್ಲಿ ಗೆಲುವು ಯಾರ ಪಾಲಾಗಿದೆ, ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಶಿವಣ್ಣ ತನ್ನ ಮಾವ, ತನ್ನ ದೇವರು, ತನ್ನ ಮಾನಸಿಕ ಗುರು ಅನ್ನೋ ರೀತಿಯಲ್ಲಿ ಯಾವಾಗಲೂ ಕೂಡ ಮಾತಾಡ್ತಾರ. ಎತ್ತ ಕಡೆ ವೀರಭದ್ರನ ಮುಂದೆ ಎಲೆಕ್ಷನ್ಗೆ ನಿಂತಿದ್ರು ಕೂಡ ಮನಸ್ಸೇ ಇಲ್ಲದೆ ಇರೋ ಮನಸ್ಸಲ್ಲಿ ಶಿವಣ್ಣ ಇದ್ದಾರೆ. ಬಿಕಾಸ್ ಇಲ್ಲಿ ಶಿವಣ್ಣಗೆ ಎಲೆಕ್ಷನ್ ನಿಲ್ಲುವುದಕ್ಕೆ ಇಷ್ಟ ಇರಲಿಲ್ಲ. ಬಟ್ ವೀರಭದ್ರ ಹೇಳಿದ್ರು ಅಂತ ನಿಂತ್ಕೊಂಡ್ರು, ನಾಮಿನೇಷನ್ ವಾಪಸ್ ತಗೊಳ್ಳೋಕ್ಕೂ ಮುಂದಾಗಿದ್ರು. ಬಟ್ ಪಾರು ಮತ್ತೆ ಮನೆಯವರು ಇಲ್ಲಿ ಶಿವಣ್ಣನ ಹತ್ರ ಆಣೆ ಮಾಡಿಸ್ಕೊಂಡು ಕೊನೆಗೂ ಕೂಡ ಎಲೆಕ್ಷನ್ ನಲ್ಲಿ ನಿಲ್ಲೋ ರೀತಿ ಮಾಡಿಬಿಟ್ರು. ಆದ್ರೆ ಇಲ್ಲಿ ಶಿವಣ್ಣಗೆ ಗೆಲ್ಲುವ ಆಸೆ ಅಂತೂ ಇಲ್ಲ. ತನ್ನ ಮಾವನೇ ಗೆಲ್ಲಬೇಕು ಅಂತ ಹೇಳಿ ಪ್ರತಿ ಕ್ಷಣ ಕೂಡ ಅನ್ಕೋತಿದ್ದಾರೆ. ಜನಗಳ ಮುಂದೆ ಹೋಗಿ ಓಟ್ ಕೇಳಬೇಕಾದ್ರೂ ಕೂಡ ಸರಿಯಾದ ರೀತಿಯಲ್ಲಿ ಓಟ್ ಕೇಳುವುದಿಲ್ಲ. ಜನರು ತನಗೆ ಓಟನ್ನ ಹಾಕಬಾರದು ಅಂತ ಹೇಳಿ. ಆದ್ರೆ ಎಲ್ಲವನ್ನ ಕೂಡ ಹೆಂಡತಿ ತಂಗಿಯರು ಸರಿಪಡಿಸ್ತಾರೆ. ಫೈನಲಿ ಜನರ ಒಬ್ಬ ನಾಯಕನಾಗಿ ಶಿವಣ್ಣ ಹೊರಹೊಮ್ಮುತ್ತಿದ್ದಾರೆ. ಎತ್ತ ಕಡೆ ವೀರಭದ್ರ ಹೇಗಾದ್ರೂ ಮಾಡಿ ತಾನು ಗೆಲ್ಲಬೇಕು ಅಂತಾನೆ ಅನ್ಕೊಂಡಿದ್ದ ಇಲ್ಲಿ ಕುತಂತ್ರ ಮಾಡಿ ಶಿವಣ್ಣ ತನ್ನ ಕಾಲಿಗೆ ಬೀಳುವ ಹಾಗೆ ಮಾಡುವುದ್ರ ಮುಖಾಂತರ ಜನಗಳ ಮನದಲ್ಲಿ ಶಿವಣ್ಣ ಕಾಲಿಗೆ ಬಿದ್ದ ಮೇಲೆ ವೀರಭದ್ರನೇ ನಮ್ಮ ನಾಯಕ ಅನ್ನೋ ರೀತಿಯಲ್ಲಿ ಬೆಂಬಿಸುವುದಕ್ಕೆ ಮುಂದಾಗ್ತಾರೆ. ಬಟ್ ಅದನ್ನ ಕೂಡ ತುಂಬಾ ಚೆನ್ನಾಗಿ ಫ್ಲಾಪ್ ಮಾಡ್ತಾಳೆ ಪಾರು. ಯಾಕಂದ್ರೆ ಇಲ್ಲಿ ಅಪ್ಪನ ಕುತಂತ್ರ ಬುದ್ಧಿ ಏನು ಅನ್ನೋದು ಪಾರುಗೆ ಗೊತ್ತಿರೋದ್ರಿಂದ ಆಲ್ರೆಡಿ ಅದಕ್ಕೆ ಸಲ್ಯೂಷನ್ ಹುಡ್ಕೊಂಡೇ ಇರ್ತಾಳೆ ಪಾರು. ಈ ಬಾರಿ ಕೂಡ ವೀರಭದ್ರನ ಕುತಂತ್ರಕ್ಕೆ ಸರಿಯಾದ ತಿರುಗೇಟನ್ನ ಕೊಟ್ಟು ಜನಗಳು ಶಿವಣ್ಣನೇ ನಮ್ಮ ನಾಯಕ ಅನ್ನೋ ರೀತಿಯಲ್ಲಿ ಮಾತನಾಡುವ ಹಾಗೆ ಮಾಡಿದಾಳ. ಇತ್ತ ಕಡೆ ಶಿವಣ್ಣಂಗೆ ಪದೇ ಪದೇ ಅನ್ಸತ್ತೆ ಪಾರು ಯಾಕೆ ರೀತಿ ಆಡ್ತಾಳೆ, ಪಾರು ಯಾಕೆ ವೀರಭದ್ರನ ಮುಂದೆ ವಿರುದ್ಧ ಸಿಡಿದೇಳ್ತಾಳೆ ಅಂತ. ಅದಕ್ಕೆ ನೇರವಾಗಿ ಪ್ರಶ್ನೆ ಮಾಡೇ ಬಿಡ್ತಾರೆ ಶಿವಣ್ಣ ಪಾರುವನ್ನ. ಯಾಕೆ ರೀತಿ ಇತ್ತೀಚೆಗೆ ಮಾವನ ಕಂಡ ಆಗೋದಿಲ್ಲ ನಿನಗೆ, ಏನಾಯ್ತು, ಏನು ಮಾಡಿದಾರೆ ಅವರು ನಿನಗೆ ಅಂತ ಕೇಳಿದಾಗ ಅವ್ರು ನನಗೇನೋ ಮಾಡಿಲ್ಲ ಬಟ್ ನಿನಗೆ ಮಾಡ್ತಿದ್ದಾರೆ ಅದಕ್ಕೇನೆ ಅಂತ ಹೇಳ್ತಾರೆ. ನನಗೆ ನಿಜವಾಗ್ಲೂ ನಮ್ಮ ಮಾವನೇ ನನ್ನ ಮಾನಸ ಆಗೋರು, ಜೊತೆಗೆ ಮಾವನಿಂದನೇ ಇವತ್ತು ನಾನು ಇಲ್ಲಿರೋದು, ಇಲ್ಲಾಂದ್ರೆ ನಾನು ಇಲ್ಲಿರ್ಲಿಕ್ಕೆ ಆಗ್ತಿರ್ಲಿಲ್ಲ. ನನ್ನ ಮಾವನೇ ಅಲ್ಲ, ನನಗೆ ಮಾವ ಬದುಕೊಟ್ಟಂತ ದೇವ್ರು, ಅವ್ರು ನನಗೇನು ಮಾಡ್ತಾರೆ, ಯಾವತ್ತೂ ಕೂಡ ನನಗೆ ಒಳಿತನೆ ಬಯಸ್ತಾರೆ ಅಂದಾಗ ನೀನು ಅನ್ಕೊಂಡಿದ್ದೆ. ಆದರೆ ನಿಜ ನಿನಗೆ ಗೊತ್ತಿಲ್ಲ, ಅದನ್ನು ಅರ್ಗಿಸ್ಕೊಳ್ಳೋ ಶಕ್ತಿ ನಿನಗಿದೆಯಾ ಅಂದಾಗ ಖಂಡಿತವಾಗ್ಲೂ ನಾನು ಅರ್ಗಿಸ್ಕೋತೀನಿ, ಸತ್ಯವನ್ನ ಹೇಳು ಪಾರು ಅಂತ ಹೇಳಿ ಶಿವಣ್ಣ ಹೇಳ್ತಾರೆ. ಸರಿ ಆಯ್ತು ಬಿಡು, ಸತ್ಯವನ್ನ ಕೇಳೋಕೆ ನೀನ್ ರೆಡಿ ಇದೆಯಾ ಅಂದಮೇಲೆ ಸತ್ಯವನ್ನ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ರ ಮುಖಾಂತರ ಒಂದೊಂದೇ ಸತ್ಯವನ್ನ ವೀರಭದ್ರನ ಕರ್ಮಕಾಂಡವನ್ನ ಇಲ್ಲಿ ಶಿವಣ್ಣನ ಮುಂದೆ ಬಿಚ್ಚಿಡ್ತದಾಳೆ ಪಾರು. ನೀನ್ ಅನ್ಕೊಂಡಿದ್ಯಾ ನಿನ್ನ ಮಾವ ನಿನ್ನ ಪಾಲಿಗೆ ದೇವ್ರು ಅಂತ, ಆದ್ರೆ ಅವರು ನಿನ್ನ ಪಾಲಿಗೆ ರಾಕ್ಷಸ. ನಿನ್ನ ಮುಂದೆ ನಿನ್ನ ಒಳಿತನ್ನ ಬಯಸ್ತಾ ನಿನ್ನ ಹಿಂದೆ ನಿನ್ನ ಬೆನ್ನಿಗೆ ಚೂರಿ ಹಾಕ್ತಕ್ಕಂತ ಕುತಂತ್ರಿ. ನೀನ್ ಚೆನ್ನಾಗಿರ್ಬೇಕು ಅಂತ ಹೇಳಿ ನಿನ್ನ ಅಕ್ಕ ತಂಗಿಯರು ಚೆನ್ನಾಗಿರ್ಬೇಕು, ಅದೇ ನನಗೆ ಬೇಕಾಗಿರೋದು ಅಂತ ಹೇಳ್ತಕ್ಕಂತ ವ್ಯಕ್ತಿ ಇಡೀ ನಿನ್ನ ಕುಟುಂಬವನ್ನೇ ಸರ್ವನಾಶ ಮಾಡಬೇಕು ಅಂತ ಅನ್ಕೊಂಡಿರ್ತಕ್ಕಂತ ಕೀಚಕ. ಜೊತೆಗೆ ನಿನ್ನ ತಂಗಿಯರ ಬದುಕನ್ನೇ ಹಾಳು ಮಾಡಬೇಕು ಅಂತ ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟಿದ್ರು. ಆದ್ರೆ ಅದನ್ನ ನಾನ್ ಸರಿಪಡಿಸಿದ್ದೆ. ಆದ್ರೆ ನನ್ನ ಮನೆ ಮಹಾಲಕ್ಷ್ಮಿ ರತ್ನಾನೇ ಆ ಮನೆಗೆ ಹೋಗಿ ಅನುಭವಿಸ್ತಿದ್ದಾಳೆ. ನನ್ನ ತಂದೆ ಅವಳನ್ನ ಲಕ್ಷ್ಮಿ ತರ ನೋಡ್ತಾ ಇಲ್ಲ, ಮಹಾಲಕ್ಷ್ಮಿ ತರ ಕಾಣ್ತಾ ಇಲ್ಲ, ಅದಕ್ಕೆ ಬದಲಾಗಿ ಅವಳಿಗೆ ಹಿಂಸೆ ಮಾಡ್ತಿದ್ದಾನೆ ರಾಕ್ಷಸ ರೀತಿಯಲ್ಲಿ. ಆದ್ರೆ ಅದ್ ಯಾವುದೇ ವಿಷಯ ಕೂಡ ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಾರ. ಇದೆಲ್ಲವನ್ನ ಕೂಡ ಕೇಳಿದಂತ ಶಿವಣ್ಣ ರೊಚ್ಚುಗೆದ್ದು ವೀರಭದ್ರನ ಮುಂದೆ ಹೋಗಿ ಅಟ್ಟಹಾಸವನ್ನ ತೋರಿಸಿ ಸರಿಯಾದಂತ ಪಾಠ ಕಲಿಸ್ತಾರೆ ಅಂತ ಅನ್ಕೊಂಡೆ. ಖಂಡಿತ ಸುಳ್ಳು. ಹೆಂಡತಿ ಪಾರುವನ್ನೇ ಉರಿದು ಮುಕ್ಬಿಡೋಗ್ತಾರೆ ಇಲ್ಲಿ ಶಿವಣ್ಣ. ಹೆಂಡತಿಯ ಮಾತನ್ನೇ ನಂಬೋದಿಲ್ಲ. ನನ್ನ ಮಾವ ದೇವ್ರೆ, ನೀನ್ ನೋಡೋ ನೋಟ ಸರಿ ಇಲ್ಲ, ನೀನ್ ಅನ್ಕೊಂಡಿರೋದೆಲ್ಲ ಸುಳ್ಳು ಅಂತ ಹೇಳ್ತಾರ. ಯಾಕಂದ್ರೆ ಮೊದಲಲ್ಲಿ ಪಾರು ಮಾತನ್ನ ನಂಬಿ ವೀರಭದ್ರನ ಮನೆಗೆ ಹೋದಂತ ಶಿವಣ್ಣನ ಮುಂದೆ ಮತ್ತೆ ವೀರಭದ್ರ ತನ್ನ ನಾಟಕವನ್ನ ಆಡ್ತಾರೆ. ಆ ನಾಟಕವನ್ನ ಮರಳಿ ವೀರಭದ್ರನ ನಾಟಕವನ್ನ ಮರಳಿ ಇಲ್ಲಿ ಶಿವಣ್ಣ ನಂಬುತ್ತಾರ. ಹಾಗಾಗಿ ಮತ್ತೆ ಪಾರು ನಿಜಕ್ಕೂ ಕೂಡ ಒಂದು ಹೆಜ್ಜೆ ಹಿಂದೆ ಇಡಬೇಕಾಗುತ್ತೆ ಆಕೆಯ ತಂದೆ ವಿಷಯದಲ್ಲಿ. ಆದ್ರೆ ಎಲೆಕ್ಷನ್ ಬಂದದ. ಎಲೆಕ್ಷನ್ ನಲ್ಲಿ ವೀರಭದ್ರನ ಮುಂದೆ ಶಿವಣ್ಣನೇ ಗೆಲ್ತಾರೆ ಅನ್ನೋ ವಿಶ್ವಾಸ ಎಲ್ರಿಗೂ ಕೂಡ ಇದೆ. ಆದ್ರೆ ವೀರಭದ್ರ ಹೇಗಾದ್ರೂ ಮಾಡಿ ತಾನೇ ಗೆಲ್ಲಬೇಕು ಅಂತ ಹೇಳಿ ಅನ್ಕೊಂಡಿದ್ದಾರೆ. ಆತ ಕಡೆ ಎಲೆಕ್ಷನ್ ನಡೀತದೆ. ವೀರಭದ್ರ ತನಗೆ ಊಟ ಹಾಕೊಂಡ್ರೆ ಇಲ್ಲಿ ಶಿವಣ್ಣ ತನಗೂ ಊಟ ಹಾಕೊಳ್ಳೋ ಬದಲು ತನ್ನ ಮಾವನನ್ನ ಗೆಲ್ಲಬೇಕು ಅಂತ ಹೇಳಿ
ತನ್ನ ಮಾವ ಗೆಲ್ಬೇಕು ಅಂತ ಹೇಳಿ ತನ್ನ ಮಾವನಿಗೆ ಓಟ್ ಹಾಕ್ತಾರ. ಈ ಕಡೆ ಮನೆಗೆ ಬರ್ತಿದ್ದಾಗೆ ಪಾರು ಪ್ರಶ್ನೆ ಮಾಡ್ತಾಳೆ, ಓಟ್ ಯಾರಿಗೆ ಹಾಕ್ತೆ, ಓಟ್ ಹಾಕ್ತೆ ತಾನೆ ಅಂತ. ಖಂಡಿತ ಓಟ್ ಹಾಕ್ತೆ ಪಾರು, ನನಗೆ ಹಾಕ್ಕೊಂಡೆ ಅಂತ ಹೇಳ್ತಾರೆ. ಬಟ್ ನಿಜ ಹೇಳು, ನನ್ನ ಮೇಲೆ ಪ್ರಮಾಣ ಮಾಡು ಅಂತ ಹೇಳಿ ಪಾರು ಹೇಳಿದಾಗ, ನಾನು ನನಗೆ ಓಟ್ ಹಾಕೊಳ್ಳಿಲ್ಲ, ನನ್ನ ಮಾವನಿಗೆ ಓಟ್ ಹಾಕ್ತೆ ಅಂದಾಗ, ನಿನಗೆ ತಲೆ ಕೆಟ್ಟಿದ್ಯಾ, ಒಂದೊಂದು ಓಟ್ ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಗೊತ್ತಿದ್ಯಾ ಅಂದಾಗ, ಗೊತ್ತು, ಆದರೆ ನನ್ನ ಮಾವನೇ ಗೆಲ್ಲಬೇಕು ಅನ್ನೋದು ನನಗಿರೋದು ಅಂತ ಹೇಳ್ತಾರೆ. ಆದರೆ ಶಿವಣ್ಣನ ಒಂದು ಓಟು ವ್ಯತ್ಯಾಸ ಮಾಡುತ್ತಾ ಅನ್ಕೊಂಡೆ, ಎಲೆಕ್ಷನಲ್ಲಿ ಒಂದು ಓಟಲ್ಲಿ ಸಾಕಷ್ಟು ರಿಸಲ್ಟ್ಸ್ ವ್ಯತ್ಯಾಸ ಆಗತ್ತೆ. ಬಟ್ ಇವತ್ತು ಆ ವ್ಯತ್ಯಾಸ ಆಗ್ಲಿಕ್ಕೆ ಆ ಮನೆಯಲ್ಲಿ ಇರ್ತಕ್ಕಂಥ ಇಬ್ಬರು ಹೆಣ್ಣು ಮಕ್ಕಳು ಅದಕ್ಕೆ ಅವಕಾಶ ಕೊಡುವುದಿಲ್ಲ. ಯಾಕಂದ್ರೆ ಇಲ್ಲಿ ಶಿವಣ್ಣ ವೀರಭದ್ರನ್ಗೆ ಓಟ್ ಹಾಕಿದ್ರೆ ಅಲ್ಲಿ ವೀರಭದ್ರನ ಹೆಂಡತಿಯರು ಶಿವಣ್ಣನಿಗೆ ಓಟ್ ಹಾಕ್ಲಿಕ್ಕೆ ಮುಂದಾಗ್ತಿದ್ದಾರೆ, ಓಪನ್ ಆಗೇ ಹೇಳ್ತಿದ್ದಾರೆ ನನ್ನ ಓಟು ಶಿವಣ್ಣಂಗೆ ಅಂತ ಹೇಳಿ. ಇತ್ತ ಕಡೆ ವೀರಭದ್ರ ಅವರಿಗೆ ಶಿಕ್ಷಿಸುವುದಕ್ಕೆ, ಹಿಂಸಿಸುವುದಕ್ಕೆ ಮುಂದಾಗ್ತಿದ್ದಾರೆ. ಬಟ್ ಯಾವುದು ಕೂಡ ವರ್ಕೌಟ್ ಆಗುವುದಿಲ್ಲ. ಇದರ ನಡುವೆ ಅಲ್ಲಿ ರತ್ನ ಓಟು ವೀರಭದ್ರಂಗ ಶಿವಣ್ಣಂಗ ಅನ್ನೋದದ. ಖಂಡಿತವಾಗ್ಲೂ ತನ್ನ ಅಣ್ಣನೇ ಗೆಲ್ಲಬೇಕು ಅಂತ ಹೇಳಿ ಮಾವನ ವಿರುದ್ಧ ನಿಂತು ಶಿವಣ್ಣನಿಗೆ ಓಟ್ ಹಾಕೋದ್ರ ಮುಖಾಂತರ ಜಸ್ಟ್ ಒಂದು ಓಟಲ್ಲಿ ಇಬ್ಬರ ನಡುವಿನ ಒಂದು ಗೆಲುವು ನಿರ್ಧಾರವಾಗ್ತದ. ಹಾಗಿದ್ರೆ ಗೆದ್ದಿದ್ದು ಯಾರು ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮೊದಲು ನಾವು ವಿಡಿಯೋಗೆ ವೇಟ್ ಮಾಡಿ. ಜೊತೆಗೆ ಇತ್ತ ಕಡೆ ಜಿಮ್ಸೀನಾ ಹಾಗೆ ಪಿಂಕಿಯ ಮದುವೆಯ ಎಲ್ಲ ರೀತಿಯ ಸಿದ್ಧತೆ ನಡೀತದೆ. ಇಲ್ಲಿ ಪಿಂಕಿ ಮತ್ತೆ ಸೀನಾ ಮದುವೆ ಆಗ್ತಿದ್ದಾರೆ. ಇಲ್ಲಿ ಪಿಂಕಿಗೆ ಜಿಮ್ಸೀನನ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋಕ್ಕಿಂತ ಅಲ್ಲಿ ಗುಂಡು ವಿರುದ್ಧ ಗೆಲ್ಲಬೇಕು ಅನ್ನೋ ಜಿದ್ದೆ ಜಾಸ್ತಿ ಇದೆ. ಈಗಲೂ ಕೂಡ ಅದನ್ನೇ ಹೇಳ್ತಿದ್ದಾಳೆ, ನಾವಿಬ್ರು ಮದುವೆ ಆದ್ಮೇಲೆ ಎಲ್ಲರ ಹೊಟ್ಟೆ ಉರಿಸ್ಬೇಕು, ಫೋಟೋ ಹಾಕೊಂಡು ನಿಮ್ಮ ಮಾವ, ನಿಮ್ಮ ಆ ಶಿವಣ್ಣ, ನಿನ್ನ ಹೆಂಡತಿ ಎಲ್ಲರೂ ಕೂಡ ನೋಡು ಹೊಟ್ಟೆ ಉರ್ಕೋಬೇಕು ಅಂತ ಹೇಳಿ ಪಿಂಕಿ ಹೇಳ್ತಿದ್ರೆ, ಅದು ಬಿಡು, ನಾವಿಬ್ರು ಮದುವೆ ಆಗೋದು ಮುಖ್ಯ ಪಿಂಕಿ. ಎಲ್ಲರೂ ಹೇಳ್ತಾರೆ ನನ್ನ ಆಸ್ತಿಯಿಂದ ನೀನು ಬಿದ್ದಿದೆ, ನೀನು ನನ್ನ ಪ್ರೀತಿಸಿಲ್ಲ ಅಂತ. ಎಲ್ರಿಗೂ ಕೂಡ ಗೊತ್ತಾಗಬೇಕು ನೀನು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀಯ ಅಂತ ಜಿಮ್ಸೀನಾ ಹೇಳ್ತಿದ್ದಾರೆ. ಜೊತೆಗೆ ಅಮ್ಮನಿಗೂ ಕರೆ ಮಾಡಿ ಇವತ್ತು ನಮ್ಮ ಮದುವೆ ಇದೆ ಅನ್ನೋ ವಿಷಯವನ್ನ ತಿಳಿಸ್ತಾರೆ. ಅಲ್ಲಿ ಅಮ್ಮ ಕೂಡ ತನ್ನ ಮಗ, ತನ್ನ ಮುದ್ದು ಹುಡುಗಿನ ಮದುವೆ ಆಗ್ತದಾನೆ, ನನಗೆ ಮುದ್ದು ಹುಡುಗಿ ಸೊಸೆಯಾಗಿ ಬರ್ತದಾಳೆ ಅಂತ ಹೇಳಿ ಫುಲ್ ಖುಷಿಯಿಂದ ಮದುವೆಗೆ ರೆಡಿಯಾಗಿ ಹೋಗ್ತಿದ್ದಾರೆ. ಇತ್ತ ಕಡೆ ಹೋಗ್ತಿರ್ತಕ್ಕಂಥ ಲೀಲಾ ಅವರನ್ನ ಇಲ್ಲಿ ಗುಂಡು ನೋಡಿದ್ರ ಮಾವ ಮದುವೆ ನಡೆಯುತ್ತೆ ಅಂತ ಮಗನ ಮದುವೆಗೆ ಹೋಗ್ತಿದ್ದಾರೆ. ಪಾಪ ಗೊತ್ತಿಲ್ಲ ಮದುವೆ ನಿಂತು ಹೋಗುತ್ತೆ ಅಂತ ಹೇಳಿ ಅಂತ ಗುಂಡು ಹೇಳಿದಾಗ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡು ಬಂದು, ನೋಡು ಇದು ನಿನ್ನ ಬಟ್ಟೆಗಳನ್ನೆಲ್ಲ ಒಂದು ಇದರಲ್ಲಿ ಬ್ಯಾಗಲ್ಲಿ ಪ್ಯಾಕ್ ಮಾಡಿದ್ದೀನಿ, ಇನ್ನೇನೇ ಇದ್ರು ನನ್ನ ಮಗ ನನ್ನ ಸೊಸೆಯನ್ನ ಕರೆದುಕೊಂಡು ಬರ್ತಿದ್ದಾನೆ, ನೀನು ಈ ಮನೆಯಿಂದ ಜಾಗ ಖಾಲಿ ಮಾಡೋದಕ್ಕೆ ಸಿದ್ಧವಾಗು ಅಂತ ಹೇಳ್ತಾರೆ. ನಿಜಕ್ಕೂ ಗಂಡನ ಮದುವೆ ಆಗ್ತದೆ ಅಂತ ಹೇಳಿ ಸಂಕಟ ಪಡ್ತದಾಳೆ ಗುಂಡು. ಹಾಗಿದ್ರೆ ಇತ್ತ ಕಡೆ ಜಿಮ್ಸೀನಾ ಮತ್ತೆ ಪಿಂಕಿ ಅನ್ಕೊಂಡಿದ್ದಾರೆ ಇವತ್ತು ಯಾರು ನಮ್ಮ ಮದುವೆ ನಿಲ್ಸೋದಕ್ಕೆ ಬರಲ್ಲ ಅಂತ. ಆ ಬಾರಿ ಶಿವಣ್ಣ ಬಂದಿದ್ರು, ಈ ಬಾರಿ ಯಾರು ಬರಲ್ಲ, ನಮ್ಮ ಮದುವೆ ನಡೆಯುತ್ತೆ ಅಂತ. ಆದ್ರೆ ಮದುವೆ ನಡೆಯತ್ತಾ? ಖಂಡಿತ ಇಲ್ಲ. ಮದುವೆ ನಿಲ್ಸೋ ಮಹಾಶಯರು ಖಂಡಿತವಾಗ್ಲೂ ಅಲ್ಲಿಗೆ ಆಗಮಿಸ್ತಿದ್ದಾರೆ. ಕೊನೆಗೂ ಕೂಡ ಜಿಮ್ಸೀನಾ ಮತ್ತೆ ಪಿಂಕಿ ಆಸೆ ಮಗದೊಮ್ಮೆ ನುಚ್ಚು ನೂರಾಗ್ತದೆ. ಅವರಿಬ್ಬರ ಮದುವೆ ನಿಂತು ಹೋಗಿದೆ. ಹಾಗಿದ್ರೆ ಮದುವೆ ನಿಲ್ಲೋದಕ್ಕೆ ಕಾರಣ ಪಿಂಕಿ ಜಿದ್ದು ಅನ್ಕೊಂಡು ನನ್ನ ಜೀವನನ ಸಂಕಟ ಕೂಡ್ಕೋಬೇಕಾ ಅಂತ ಅನ್ಕೊಂಡಿದ್ದೆ. ಜಿಮ್ಸೀನನ ಜೊತೆ ಮದುವೆ ಆಗೋದಿಲ್ಲ ಅಂತ ಹೇಳಿ ಮದುವೆ ಮನೆಯಿಂದಾನೇ, ಮದುವೆ ಮಂಟಪದಲ್ಲೇ ಎದ್ದು ನಿಂತು ಹಸಿಮಣೆಯಿಂದಾನೇ ಜಾಗ ಖಾಲಿ ಮಾಡ್ತಾಳ, ಅಥವಾ ಇಲ್ಲಿ ಪಿಂಕಿಯ ತಂದೆ ಬಂದು ಮದುವೆಯನ್ನ ನಿಲ್ಲಿಸೋ ಚಾನ್ಸಸ್ ಇದೆಯಾ? ಪೊಲೀಸ್ ಅವ್ರನ್ನ ಕರ್ಕೊಂಡು ಬಂದು ಇನ್ನೂ ಡಿವೋರ್ಸ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಮದುವೆಯನ್ನ ನಿಲ್ಲಿಸಿಬಿಡ್ತಾರ? ಏನಾಗತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿ.